ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ. ನಮಸ್ಕಾರ ವೀಕ್ಷಕರೇ, ಕ್ರೋಟಾ ಲಕ್ಸುರಿಯ 2 ತಿಂಗಳಲ್ಲೇ ನಿವೃತ್ತಿಯಾಗುವ ಆ ಅಧಿಕಾರಿ ಪ್ಲಸ್ CC OC UC ಹೇಳ್ತಾರಲ್ಲ, ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಏನ್ರ ಮಾತಾಡಿದಾಗ UC ಅಂತ ಇರ್ತಾರಲ್ಲ, ಈ UC ಬೇರೆ ಇದೆ. ಇದು ಒಂದು ಸಣ್ಣ ಪ್ರಮೋ. ಇಲ್ಲಿ ನಿಮಗೆ ಈ ಪ್ರಮೋನಲ್ಲಿ ಮೀಟರ್ ತೋರಿಸ್ತೇವೆ. ಜೊತೆಗೆ ಈಗ 2 ತಿಂಗಳಿನಲ್ಲಿ ಓರ್ವ ವ್ಯಕ್ತಿ ರಿಟೈರ್ ಆಗ್ತಾ ಇದ್ದಾರೆ. ಅವರು ಮಾಡಿದ ಒಂದು ಕೆಲಸವನ್ನ, ಯಾಕಂದ್ರೆ ಇದು 4 ಫ್ಲೋರು ಇರೋ ಒಂದು ಅದ್ಭುತವಾದ ಬಿಲ್ಡಿಂಗು, ಇನ್ನ ರೆಡಿ ಆಗ್ಲಿಕ್ಕೆ 3 ತಿಂಗಳ ಬೇಕು. ಹಾಗಾದ್ರೆ ಈ ಮೀಟರ್ಗಳು ಜೊತೆಗೆ ಹೇಳ್ತಾರಲ್ಲ, ಮೇಲಿನ ಈ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಒಂದು ಬಿಲ್ಡಿಂಗ್ ಅನ್ನ ಬೇಕು ಅಂದಾಗ ಹೆಂಗ್ ಮಾಡ್ತಾರಂದ್ರೆ, ನಿಮ್ಗೆ ಗೊತ್ತಿದೆ, ಈಗ ಪೂರಾ ಹುಲ್ಲಳ್ಳಿ ಜೊತೆಗೆ ಆ ಮುಂಚೆ ಆ ಕಂಬಗಳನ್ನ ಯಾವ ರೀತಿ ಅಲ್ಲಿ ಹೊಲದಲ್ಲಿ ಬಿಸಾಕಿದ್ರು, ಅದ್ರ ನಂತರ ಗರುಡ ಹೆಂಗೆ ಬೆನ್ನಾತಿತ್ತು, ನಂತರ ಯಾವ ರೀತಿ ಚಾರ್ಜ್ ಶೀಟ್ ಆಯ್ತು ಅಂತ ನಿಮ್ಗೆ ತೋರಿಸಿತ್ತು. ಸೆಸ್ಕಾಂ ಇಲ್ಲಿ ವಿಜಿಲೆನ್ಸ್ ಏನಿದೆಲ್ಲ, ಅವರು ನಮಗೊಂದು ಹ್ಯಾಟ್ಸ್ ಆಫ್ ಹೇಳಿದ್ರು. ಯಾಕಂದ್ರೆ ಅದ್ಭುತವಾದ ಕೇಸನ್ನ ನೀವು ಕೊಟ್ಟಿದ್ದೀರಿ ಅಂತ ಹೇಳಿ. ಈ ಕೇಸ್ ಕೂಡ ಅವರಿಗೆ ಕೊಡ್ತೇವೆ. ಯಾಕಂದ್ರೆ ಇವರು ಅಷ್ಟು ಬೇಗ ಹಂಗೆ ಸುಲಭವಾಗಿ ರಿಟೈರ್ ಆಗ್ಲಿಕ್ಕೆ ಇಷ್ಟೆಲ್ಲ ಅಕ್ರಮ ಆದ್ಮೇಲೆ ನಾವು ಬಿಡ್ತೀವ? ಈಗ ಒಂದು ಈ ಪ್ರಮೋವನ್ನ ನೋಡಿ, ಜೊತೆಗೆ ನಾಳೆ ಒಂದು ಅದ್ಭುತವಾದ ಒಂದು ಎಪಿಸೋಡ್ ಒಟ್ಟಿಗೆ ಸುದೀರ್ಘವಾಗಿ ನಾವು ಬರ್ತೇವೆ.